ಮಹದೇವಪ್ಪ ಯಾದವಾಡ್ಗೆ ಕೈಗಾಳ ಹಾಕ್ತಿದಂತೆ ಬಿಜೆಪಿ ಅಲರ್ಟ್ ಆಗಿದೆ. ಮಾಜಿ ಶಾಸಕ ಯಾದವಾಡರನ್ನ ಭೇಟಿಯಾಗಿದ್ದಾರೆ ಮಹಾಂತೇಶ್ ಕೌಟಿಗಿಮಠ. ನೋಡಿ, ಈಗ ಮಹದೇವಪ್ಪ ಯಾದವಾಡ್ ಹಿರಿಯ ಬಿಜೆಪಿ ನಾಯಕರು, ಕಳೆದ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಆದರೆ ಸಿಗಲಿಲ್ಲ ಅಲ್ಲಿ ರಾಮದುರ್ಗದಿಂದ. ಈಗ ಮಹಾಂತೇಶ್ ಕೌಟಿಗಿಮಠ ಭೇಟಿಯಾಗಿದ್ದಾರೆ. ಬಿಜೆಪಿ ತೊರೆಯದಂತೆ ಮಾಜಿ MLC ಕೌಟಿಗಿಮಠ ಮನವೊಲಿಸಿದ್ದಾರೆ. ರಾಮದುರ್ಗದ ಯಾದವಾಡ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಯಾದವಾಡ್ ಮುನಿಸಿಕೊಂಡಿದ್ರು. ಇವರು ತಟಸ್ಥರ ಉಳ್ಕೊಂಡಿದ್ರು. ಬಿಜೆಪಿ ಕೂಡ ಸಪೋರ್ಟ್ ಮಾಡಲ್ಲ, ಅಲ್ಲಿ ಬಿಜೆಪಿ ಸೋಲ್ತು. ಇನ್ನು ಜಗದೀಶ್ ಶೆಟ್ಟರ್ ಕೂಡ ಮಾತುಕತೆಗೆ ಸಜ್ಜಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಆಪ್ತರಾಗಿದ್ದಾರೆ ಮಹದೇವಪ್ಪ ಯಾದವಾಡ್. ಈಗ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಗಾಳ ಹಾಕಿದ್ದಾರೆ. ತಮ್ಮ ಪುತ್ರನ ಗೆಲುವಿಗೆ ಸಹಾಯಕಾರಿಯಾಗಲಿ ಅಂಥೇಳಿ ನಿಗಮ ಮಂಡಳಿ ಸ್ಥಾನ ಕೊಡ್ತೀವಿ, ಸರ್ಕಾರ ನಮ್ದಿದೆ, ಬಂದ್ಬಿಡಿ, ನೀವು ನಮ್ಗೆ ಸಪೋರ್ಟ್ ಮಾಡಿಬಿಡಿ, ಬಿಜೆಪಿ ನಿಮ್ಮನ್ನ ಮೂಲೆ ಗುಂಪು ಮಾಡಿಬಿಡ್ತು ಅಂತೇಳಿ ಅವರು ಕಾಂಗ್ರೆಸ್ನವರು. ಇಲ್ಲ, ನಿಮಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ ಇವರು ಬಿಜೆಪಿಯವರು. ಈಗ ಸಾಕಷ್ಟು ಕಸರತ್ತು ನಡೀತಾ ಇದೆ. ಈಗಾಗಲೇ ಯಾದವಾಡ್ ಜೊತೆಗೆ ದೂರವಾಣಿ ಕರೆ ಮಾಡಿ ಮನವೊಲಿಸಿದ್ದಾರೆ ಶೆಟ್ಟರ್ ಒಂದು ಹಂತದಲ್ಲಿ. ಜಗದೀಶ್ ಶೆಟ್ಟರ್ ಇವತ್ತು ರಾಮದುರ್ಗಕ್ಕೆ ಹೋಗ್ತಾರೆ. ಮಹದೇವಪ್ಪ ಯಾದವಾಡ್ ಅವ್ರನ್ನ ಭೇಟಿಯಾಗಿ ಚರ್ಚೆ ಕೂಡ ಮಾಡಲಿದ್ದಾರೆ. ರಾಮದುರ್ಗ ಕ್ಷೇತ್ರ ಇದೆ ಅಲ್ವಾ, ಅಲ್ಲಿಯ ಮಾಜಿ ಶಾಸಕರು ಇವರು. ವಿಧಾನಸಭೆ ಚುನಾವಣೆಯಲ್ಲಿ ಇವರಿಗೆ ಟಿಕೆಟ್ ಸಿಗಲಿಲ್ಲ. ಅಲ್ಲಿ ಅಶೋಕ್ ಪಟ್ಟಣ್ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರು. ಬಿಜೆಪಿಗೆ ಮುಜುಗರ ಆಯಿತು ಅಲ್ಲಿ ಸಹಜವಾಗಿ. ಈಗ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ನಾಯಕರಾಗಿದ್ದಾರೆ. ಅಂದರೆ ಜಗದೀಶ್ ಶೆಟ್ಟರ್ ಅವರ ಅತ್ಯಾಪ್ತರು ಕೂಡ ಹೌದು. ಈಗ ಶೆಟ್ಟರ್ ಅವರ ಮಾತಿಗೆ ಮನವೊಲಿತಾರ ಅಥವಾ ಹೈಕಮಾಂಡಿಂದಲೇ ಫೋನ್ ಬರಬೇಕಾ? ನೋಡಿ, ಕೌಟಿಗಿಮಠ ಭೇಟಿಯಾಗಿದ್ದಾರೆ. ನೋಡಿ, ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಏನು ಭರವಸೆ ಕೊಡ್ತಾರೆ ಅವರಿಗೆ? ಏನಿದೆ ಅಂತ ಕೊಡ್ತಾರೆ? ಸ್ಥಾನಮಾನಗಳು ಖಾಲಿ ಇದೆಯಾ? ನೆಕ್ಸ್ಟ್ ಏನಾದರೂ ಎಲೆಕ್ಷನ್ ಇದೆಯಾ? ಹಾಗಾಗಿ ಅವರು ಕೂಡ ಅಷ್ಟೇ, ಈಗ ಯಾವುದು ಸ್ಥಾನಮಾನ ಖಾಲಿ ಇಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ತಟಸ್ಥರಾಗಿ ಉಳ್ಕೊಂಡ್ರೆ ಖಂಡಿತವಾಗಲೂ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಜಗದೀಶ್ ಶೆಟ್ಟರ್ಗೆ ಎಫೆಕ್ಟ್ ಆಗಬಹುದು. ಯಾಕಂದರೆ ಒಬ್ಬ ಶಾಸಕ ಅಥವಾ ಮಾಜಿ ಶಾಸಕ ಇರಲಿ, ಆತ ಸೋತಿರಲಿ ಗೆದ್ದಿರಲಿ, ಅವ್ರದ್ದೇ ಆದಂಥ ವೋಟ್ ಬ್ಯಾಂಕ್ ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ ಮತ್ತು ಆ ಸಮುದಾಯ ಕೂಡ ಇರುತ್ತೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ಇರ್ತಾರೆ. ಶ್ರೀಧರ್, ಈಗ ಯಾದವಾಡ್ಗೆ ಕಾಂಗ್ರೆಸ್ ಗಾಳ ಹಾಕ್ತಿದಂತೆ ಶೆಟ್ಟರ್ ಕೂಡ ಅಲರ್ಟ್ ಆಗಿದ್ದಾರೆ, ಕೌಟಿಗಿಮಠ ಭೇಟಿಯಾಗಿದ್ದಾರೆ. ಅವರ ಮನವೊಲಿಸುವಂತಹ ಪ್ರಯತ್ನ ಸಕ್ಸಸ್ ಆಯ್ತಾ, ಆಗಬಹುದಾ, ಹೇಗೆ? ಪ್ರಭು, ಈಗ ಬೆಳಗಾವಿ ಲೋಕಸಭೆ ಚುನಾವಣಾ ಅಖಾಡಗೇರಿದೆ. ಜಗದೀಶ್ ಶೆಟ್ಟರ್ ಅಭ್ಯರ್ಥಿಯಾದ ಬಳಿಕ ಬೆಳಗಾವಿಯಲ್ಲಿ ಭಿನ್ನ ಅಸಮಾಧಾನ ಇತ್ತು. ಅದನ್ನ ಶಮನಗೊಳಿಸುವಂತ ಕೆಲಸವನ್ನ ಶೆಟ್ಟರ್ ಒಂದೊಂದಾಗಿ ಮಾಡ್ತಾ ಇದ್ರು. ಈಗ ಪ್ರಮುಖವಾಗಿ ರಾಮದುರ್ಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಹದೇವಪ್ಪ ಯಾದವಾಡ್ ಮುನಿಸಿಕೊಂಡಿದ್ರು. ಕಳೆದ ವಿಧಾನಸಭಾ ಚುನಾವಣೆ ಟಿಕೆಟ್ ಕೈ ತಪ್ಪಿದ್ರಿಂದ ತಟಸ್ಥವಾಗಿ ಉಳಿದಿದ್ರು. ಅದರ ಪರಿಣಾಮವಾಗಿ ಅಶೋಕ್ ಪಟ್ಟಣ್ ಗೆದ್ದು ಬಂದಿದ್ರು. ಹಾಗಾಗಿ ಈಗ ಕಾಂಗ್ರೆಸ್ ಅದೇ ಮಹದೇವಪ್ಪ ಯಾದವಾಡ್ ಅವರಿಗೆ ಒಂದು ಗಾಳ ಹಾಕಿರ್ತಕ್ಕಂಥದ್ದು. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೂಡ ಆಫರ್ ಕೂಡ ಕೊಟ್ಟಿದ್ದಾರೆ. ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಯಾದವಾಡ್ ಅವರನ್ನು ಸಂಪರ್ಕಿಸಿ ಕಾಂಗ್ರೆಸ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಆದ್ರೆ ಈ ಮಾಹಿತಿ ಬಿಜೆಪಿ ಗೊತ್ತಾದ ಬಳಿಕ ಬಿಜೆಪಿ ಕೂಡ ಅಲರ್ಟ್ ಆಗಿದೆ. ಈಗ ಜಗದೀಶ್ ಶೆಟ್ಟರ್ ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ಫೋನ್ ನಲ್ಲಿ ಪ್ರಮುಖವಾಗಿ ಯಾದವಾಡ್ ಅವ್ರ ಜೊತೆ ಮಾಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಮಹಾಂತೇಶ್ ಕೌಟಿಗಿಮಠ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಮಹಾಂತೇಶ್ ಕೌಟಿಗಿಮಠ ಯಾದವಾಡ್ ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಅವ್ರ ಜೊತೆ ಮಾತನಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ತೊರೆಯದಂತೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಜಗದೀಶ್ ಶೆಟ್ಟರ್ ರಾಮದುರ್ಗ ಪ್ರವಾಸದಲ್ಲಿ ಇರ್ತಕ್ಕಂಥದ್ದು. ಇವತ್ತು ನೇರವಾಗಿ ರಾಮದುರ್ಗದಲ್ಲಿ ಯಾದವಾಡ್ ಅವ್ರ ಮನೆಗೆ ಹೋಗ್ತಾರೆ. ಯಾದವಾಡ್ ಅವ್ರ ಜೊತೆ ಒಂದು ಮಾತನಾಡ್ತಾರೆ. ಪ್ರಮುಖವಾಗಿ ಪ್ರಭು, ರಾಮದುರ್ಗದಲ್ಲಿ ಎರಡು ಬಣಗಳಾಗಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ. ಒಂದು ಮಾಜಿ ಶಾಸಕ ಮಹದೇವಪ್ಪ ಬಣ, ಇನ್ನೊಂದು ಚಿಕ್ಕರೇವಣ್ಣ ಬಣ. ಹೀಗಾಗಿ ಎರಡೂ ಬಣಗಳನ್ನ ಒಂದಾಗಿಸ್ಬೇಕಾದಂತ ಅನಿವಾರ್ಯತೆ ಜಗದೀಶ್ ಶೆಟ್ಟರ್ ಇರ್ತಕ್ಕಂಥದ್ದು. ಯಾಕಂದ್ರೆ ಮೊನ್ನೆ ಅಷ್ಟೇ ಬೈಲಂಗಲಲ್ಲಿ ಕೂಡ ಇದೇ ರೀತಿಯ ಬಣ ರಾಜಕಾರಣ ಇತ್ತು. ಅಲ್ಲಿ ವಿಶ್ವನಾಥ್ ಪಾಟೀಲ್ ಮತ್ತು ಜಗದೀಶ್ ಮಠಗಳು ಎರಡು ಪ್ರತ್ಯೇಕವಾಗಿದ್ವು. ಅವೆರಡೂ ಬಣವನ್ನ ಒಂದಾಗಿಸುವಂತ ಕೆಲಸವನ್ನ ಶೆಟ್ಟರ್ ಮಾಡಿದ್ದಾರೆ. ಈಗ ಅದೇ ಒಂದು ಕಾರ್ಯತಂತ್ರವನ್ನ ರಾಮದುರ್ಗದಲ್ಲಿ ಕೂಡ ಮಾಡುವಂತದ್ದು. ಯಾಕಂದ್ರೆ ಮಹದೇವಪ್ಪ ಯಾದವಾಡ್ ಮತ್ತು ಚಿಕ್ಕರೇವಣ್ಣ ಇಬ್ರು ಒಂದಾದ್ರೆ ಅಲ್ಲಿ ಲಿಂಗಾಯತ್ ಜೊತೆಗೆ ಕುರುಬ ಮತಗಳು ಬಿಜೆಪಿ ಬರುತ್ತೆ ಅನ್ನೋ ಲೆಕ್ಕಾಚಾರ ಜಗದೀಶ್ ಶೆಟ್ಟರ್ ಇರ್ತಕ್ಕಂಥದ್ದು. ಅದೇ ಕಾರಣಕ್ಕಾಗಿ ಇವತ್ತು ಜಗದೀಶ್ ಶೆಟ್ಟರ್ ರಾಮದುರ್ಗ ಹೋಗಿ ಮಹದೇವಪ್ಪ ಯಾದವಾಡ್ ಅವರ ಮನವೊಲಿಸುವಂತ ಪ್ರಯತ್ನ ಮಾಡಲಾಗ್ತದೆ. ಯಾಕಂದ್ರೆ ಯಡಿಯೂರಪ್ಪನವರು ಇತ್ತೀಚೆಗೆ ಬೆಳಗಾವಿಗೆ ಬಂದಾಗ ಇದೇ ಮಹದೇವಪ್ಪ ಯಾದವಾಡ್ ಅವ್ರ ಜೊತೆ ಮಾತುಕತೆ ನಡೆಸುವಂತ ಪ್ರಯತ್ನ ಕೂಡ ಆಗಿರ್ಲಿಲ್ಲ. ಯಾವುದೇ ರೀತಿಯ ಹಿರಿಯ ನಾಯಕರು ಕೂಡ ಯಾದವಾಡ್ ಅವ್ರ ಜೊತೆ ಮಾತನಾಡಿರ್ಲಿಲ್ಲ. ಈ ವಿಚಾರ ಅರ್ಥ ಕಾಂಗ್ರೆಸ್ ಮಹದೇವಪ್ಪ ಯಾದವಾಡ್ ಅವರಿಗೆ ಗಾಳ ಹಾಕಿತ್ತು. ಈಗ ಇವತ್ತು ಜಗದೀಶ್ ಶೆಟ್ಟರ್ ಭೇಟಿಯ ಬಳಿಕ ಈ ಒಂದು ಸಂಧಾನ ಸಕ್ಸಸ್ ಆಗುತ್ತಾ ಅಥವಾ ಮಹದೇವಪ್ಪ ಯಾದವಾಡ್ ಕಾಂಗ್ರೆಸ್ನ ಒಂದು ಗಾಳ ಹಾಕಿದೆ ಅದಕ್ಕೆ ಕಾಂಗ್ರೆಸ್ನತ್ತ ವಾಲ್ತಾರ ಅನ್ನೋದು ಕೂಡ ಇವತ್ತು ಸ್ಪಷ್ಟವಾಗಲಿದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.